ಗಲ್ಲಿ ಗಲ್ಲಿಲೂ ಕೆಲವು ದಿನಗಳಿಂದ ಗಿಲ್ಲಿ ಮಾತೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಗಿಲ್ಲಿ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಗಳೇನಿತ್ತು, ಆ ನಿರೀಕ್ಷೆ ನಿಜ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಏನಂತಂದರೆ ಗಿಲ್ಲಿ ಗೆದ್ದಾಗಿದೆ. ಸದ್ಯಕ್ಕೆ ಇಡೀ ಅವರ ಕುಟುಂಬದವರ ಸಂಭ್ರಮ ಕೂಡ ಮನೆ ಮಾಡಿರ್ತಕ್ಕಂಥದ್ದು, ಗ್ರಾಮಸ್ಥರ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಗಿಲ್ಲಿಯ ಗೆಲುವಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಅವರ ಕುಟುಂಬಸ್ಥರು ಬಸವರಾಜ್ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಗಿಲ್ಲಿ ಗೆದ್ದಾಗಿದೆ, ಅವರ ಜರ್ನಿನ ತುಂಬ ಹತ್ತಿರದಿಂದ ನೋಡಿದಿರಿ. ಗಿಲ್ಲಿಯ ಗೆಲುವಿನ ಬಗ್ಗೆ ನಿಮ್ಮ ಮಾತು. ಸರ್, ಮೊದಲನೇದಾಗಿ ಇಡೀ ಕರ್ನಾಟಕದ ಜನತೆಗೆ ಧನ್ಯವಾದ ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂದರೆ ಇಲ್ಲಿವರೆಗೂ ಕೂಡ ಸಮಸ್ತ ಕರ್ನಾಟಕದ ಜನತೆ ಹಾಗೂ ವಿದೇಶದಲ್ಲಿ ಇರುವಂಥ ಕನ್ನಡಿಗರು ಕೂಡ ವೋಟ್ ಮಾಡಿ ಇಲ್ಲಿವರೆಗೆ ಅರಸಿ ಹಾರೈಸಿ ಕರ್ಕೊಬಂದು ಒಂದು ಬಿಗ್ ಬಾಸ್ನ 12 ಸೀಸನ್ನಲ್ಲಿ ಗೆಲ್ಲೋಕ್ಕೆ ಮೂಲವಾಗಿ ಕಾರಣವಾದಂಥವರು ನೀವು. ಹಾಗಾಗಿ ಎಲ್ಲ ಕರ್ನಾಟಕ ಸಮಸ್ತ ಜನತೆಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್. ಸರ್, ಈಗ ಸಹಜವಾಗಿ ಹೇಳ್ತಾ ಇದ್ರಿ, ಅವತ್ತು ಒಂದು ಸಣ್ಣ ಸಣ್ಣ ಕೆಲಸಕ್ಕೆ ಸಣ್ಣ ಕಲಾವಿದನಾಗುವಂಥ ಆಸೆಗೆ ಕಷ್ಟಪಟ್ಟಿದ್ದಂಥ ಗಿಲ್ಲಿ ಇವತ್ತು ಕರ್ನಾಟಕ ಜನತೆಯ ಮನೆ ಮಾತಾಗಿದ್ದಾರೆ. ಒಂದು ದೊಡ್ಡ ಜಿದ್ದು ಶುರುವಾಗಿತ್ತು, ಜಿದ್ದಿನ ಕಣ ಆಯಿತು ಈ ಸರಿ ಬಿಗ್ ಬಾಸು, ಐತಿಹಾಸಿಕ ಆಯಿತು. ಸೊ ಈ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗೋಕ್ಕೆ ಗಿಲ್ಲಿಯ ಯಾವ ಅಂಶಗಳು ಕಾರಣ ಆಯಿತು ಅನಿಸುತ್ತೆ? ಸರ್, ಅವ್ನ ಮುಗ್ಧತೆ ನಮ್ಮ ಹತ್ರ ಹೇಗೆ ಮಾತಾಡ್ತಾನೆ, ಬಿಗ್ ಬಾಸಲ್ಲೂ ಕೂಡ ಅದೇ ಥರ ಇದ್ದ. ಅದೇ ಒಂದು ಪ್ಲಸ್ ಪಾಯಿಂಟ್ ಆದದ್ದು. ಬೇರೆಯವ್ರ ಥರ ನಾಟಕ ಆಡಿಲ್ಲ, ಮನೇಲಿ ಒಂಥರ ಹೊರಗಡೆ ಒಂಥರ ಇನ್ನೊಂದು ಥರ ಆ ಥರ ಆಡಿಲ್ಲ. ಅವ್ನಿಗೆ ಏನು ಅನ್ಸಿದ್ನ ಅದನ್ನೇ ಕರೆಕ್ಟಾಗಿ ಹೇಳ್ತಿದ್ದ. ಪ್ರತಿಯೊಬ್ಬರು ಕೂಡ ವೀಕ್ಷಕರು ಅಬ್ಸರ್ವ್ ಮಾಡಿರ್ತಾರೆ, ಅಲ್ಲಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಕರೆಕ್ಟಾಗೇ ಮಾತಾಡ್ತಿದ್ದ. ಒಬ್ಬರು ಫೇವರಿಸಮ್ ಮಾಡಿಲ್ಲ, ಒಬ್ರಿಗೊಂದು ಏನೂ ಮಾಡಿಲ್ಲ. ಅವನು ಕರೆಕ್ಟಾಗಿ ಆಟ ಆಡಿದ್ದಾನೆ. ಅವನ ಮುಗ್ಧತೆ ಮತ್ತು ಅವನ ನೈಜ ಸ್ಥಿತಿ ಹೆಂಗಿತ್ತು ಅದೇ ಥರ ಬಿಗ್ ಬಾಸ್ನಲ್ಲಿ ತೋರಿಸ್ಕೊಂಡಿದ್ದಾನೆ. ಹಾಗಾಗಿ ಅವನು ಗೆಲುವಾಗಿದೆ ಅಂತ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಜನರು ತುಂಬ ಇಷ್ಟಪಟ್ಟಿರೋದು ಕೂಡ ಅದನ್ನೇ. ಎಲ್ಲ ಒಂದು ಕಡೆ ಒಂದಿಷ್ಟು ಕೊನೆಯ ಹಂತದ ಸನ್ನಿವೇಶಗಳಲ್ಲಿ ಏರುಪೇರು ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರಗಳು ನಿಮಗಿತ್ತ? ಎಲ್ಲೋ ಗಿಲ್ಲಿಗೆ ಏನೋ ಬೇರೆ ಬೇರೆ ರೀತಿಯ ಒಂದಿಷ್ಟು ವಿಚಾರಗಳು ಚರ್ಚೆ ಕಾರಣ ಆದಾಗ ಹಿನ್ನಡೆ ಆಗ್ಬೋದು ಅನ್ನೋಂಥ ಕಲ್ಪನೆ ಏನಾರು ಇತ್ತಾ? ಖಂಡಿತವಾಗ್ಲೂ ಇತ್ತು ಸರ್. ಲಾಸ್ಟ್ 2 ವೀಕು ತುಂಬ ಭಯನೇ ಆಗಿತ್ತು, ಏನಾಗುತ್ತೋ ಎತ್ತ ಅಂತ. ಬಟ್ ಫೈನಲಿ ಜನರು ಖಂಡಿತವಾಗ್ಲೂ ನಾವು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನೋಡಿದಾಗ ಸಪೋರ್ಟ್ ಮಾಡ್ತಿದ್ದ ರೀತಿ, ನಮ್ಮ ಊರಿಗೆ ನಮ್ಮ ದೊಡ್ಡಪ್ಪರ ಮನೆಗೆ ಜನಗಳು ಬರ್ತಿದ್ದದ್ದು, ಇವ್ರನ್ನ ಮೀಟ್ ಮಾಡ್ತಿದ್ದದ್ದು, ನಮ್ಮ ಊರಿಗೆ ಬರ್ತಿದ್ದ ಜನ ಅವರೆಲ್ಲ ಸಪೋರ್ಟರ್ಸ್ಗಳು ನೋಡಿದ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಮನಸ್ಸಲ್ಲಿತ್ತು ಸರ್. ಅದೇ ಥರ ಕರ್ನಾಟಕದ ಜನತೆ ಉಳಿಸಿ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ.